ಸ್ತುತಿ ತನ್ನೀರೇ. ಪ್ರೇಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಈ ವಿಧನ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಣಿಕೆಯಲ್ಲೂ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಈಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಇಲ್ಲ, ಅತಿ ಸ್ಪಷ್ಟವಾಗಿ ಫಿಲಿಪ್ಪಿಯಲ್ಲಿರುವ ಸಭಾಪಾಲಕರಿಗೆ, ಸುವಾರ್ತಿಕರಿಗೆ, ಎಲ್ಲ ವಿಶ್ವಾಸಿಗಳಿಗೆ ಈ ಪತ್ರಿಕೆ ಅನ್ನೋದು ಬರೆಯುತ್ತಾನೆ. ಆತನು ಏನು ಬರೀತಾನೆ ಅಂದರೆ, ಈಗ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರ ಅಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಅದು ಯಾಕೆ ಅಪೊಸ್ತಲ ಪೌಲನು ಈ ಫಿಲಿಪ್ಪದಲ್ಲಿರುವ ವಿಶ್ವಾಸಿಗಳಿಗೆ, ಸೇವಕರಿಗೆ, ಸಭಾಪಾಲಕರಿಗೆ ಯಾಕೆ ತಮ್ಮ ರಕ್ಷಣೆಯನ್ನು ಬಹು ಭೀತಿಯಿಂದ ನಡುಗುವವರಾಗಿ ಸಾಧಿಸಿಕೊಳ್ಳಬೇಕು ಯಾಕೆ ಹೇಳುತ್ತಾನೆ? ಏನು ಕಾರಣ? ನಾವು ನೋಡ್ತೇವೆ, ನೀವು ಹೊಂದಿರುವ ರಕ್ಷಣೆಯನ್ನು ಪ್ರತಿದಿನ ಕಾಪಾಡಬೇಕು. ಹಾಗೆ ಹೇಗೆ ಕಾಪಾಡಬೇಕು? ಅದಕ್ಕೆ 4 ಸಂಗತಿಗಳನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ವಿವರಿಸಿದೆ. ಈ 4 ಸಂಗತಿಗಳ ಮುಖಾಂತರ ಪ್ರತಿದಿನ ನಿಮ್ಮ ರಕ್ಷಣೆಯನ್ನು ನಡುಗುವವರಾಗಿ ಭಯದಿಂದ ಕಾಪಾಡುವವರಾಗಬೇಕು. ಮೊದಲನೇ ಸಂಗತಿಯಾಗಿದೆ, ದಿನಾಲು ನಂಬಿಕೆಯ ಓಟವನ್ನು ಓಡುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕದ ಓಟವನ್ನು ತೀರಚಿತ್ತದಿಂದ ಓಡೋಣ. ಇಷ್ಟು ಮಂದಿ ಸಾಕ್ಷಿಯವರು ಎಂದರ್ಥ, ಇಬ್ರಿಯ 11ನೇ ಅಧ್ಯಾಯದಲ್ಲಿ ಅಪೊಸ್ತಲ ಎಲ್ಲ ಪೂರ್ವಿಕರ ನಂಬಿಕೆಯ ವಿವರಣೆ ಕೊಟ್ಟಿದ್ದಾನೆ. ಆ ಎಲ್ಲ ನಮ್ಮ ಪೂರ್ವಿಕರು ನಂಬಿಕೆ ಮುಖಾಂತರ ಅವತ್ತು ಪರಲೋಕದಲ್ಲಿ ಇದ್ದಾರೆ. ಅವರು ಪರಲೋಕ ಜೀವಂತವಾಗಿ ಸಾಕ್ಷಿ ಇದ್ದಾರೆ. ಅದು ಇಷ್ಟು ಮಂದಿ ಸಾಕ್ಷಿಯರು ಪರಲೋಕದಲ್ಲಿ ಜೀವಂತ ಸಾಕ್ಷಿ ಇರುವಾಗ ನಿಮಗೆ ಅಭ್ಯಂತರ ಮಾಡಿದ್ರೆ ಎಲ್ಲ ಭಾರವನ್ನು ಅಂದರೆ ಇವತ್ತು ನೀವು ಯೇಸು ಕ್ರಿಸ್ತ ನಂಬಿಕೆ ಇಡುವ ಮುಖಾಂತರ ಆ ನಂಬಿಕೆಯನ್ನು ಹೊಂದಿಕೊಂಡಿರಿ. ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತದೆ, ದೇವರ ಕೃಪೆಯ ಮುಖಾಂತರ ನೀವು ರಕ್ಷಣೆ ಹೊಂದಿದ್ದೀರಿ. ಅದು ದೇವರ ಕೃಪೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಿ. ಅದು ದೇವರು ವಾಕ್ಯವನ್ನು ಸ್ವತಃ ಕೇಳುವ ಮುಖಾಂತರ ನಿಮ್ಮಲ್ಲಿ ನಂಬಿಕೆ ಬಂತು. ಆ ನಂಬಿಕೆ ಮುಖಾಂತರ ಯೇಸು ಕ್ರಿಸ್ತನಿಗೆ ಕರ ಮಾಡಿದ್ದೀರಿ, ನೀರಿನ ಮುಳಿದಿಷ್ಟು ಅಂತಕೊಂಡಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಹಾಗಾದರೆ ಈ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ದಿನಾಲು ನಂಬಿಕೆಯನ್ನು ಬೆಳವಣಿಗೆ ಆಗಬೇಕು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಈ ನೀವು ನಂಬಿಕೆಯನ್ನು ಹೊಂದಿದ್ದೀರಿ, ಯೇಸು ಕ್ರಿಸ್ತನಿಗೆ ಮಾಡುವ ಮುಖಾಂತರವಾಗಿ ನೀಲಿ ಮುಳಿದಿಸಿಕೊಂಡ ಮುಖಾಂತರವೇ ನಂಬಿಕೆಯಲ್ಲಿ ತೆಗೆದುಕೊಂಡಿದ್ದೀರಿ. ಆ ನಂಬಿಕೆ ಸುವಾರ್ತೆ ಕೇಳುವ ಮುಖಾಂತರ ನಿಮಗೆ ನಂಬಿಕೆ ಸಿಕ್ಕಿತ್ತು. ನಂಬಿಕೆಯಿಂದ ನೀವು ಯೇಸು ಕ್ರಿಸ್ತನಿಗೆ ಮಾಡಿದೆ, ನೀರು ಮುಳಿದ ಕರ್ತ ಸಭೆಗೆ ಬರ್ತೀವಿ, ದೇವರ ಮಕ್ಕಳಾಗಿದ್ದೀರಿ, ಅದು ದೇವರ ಸೇವಕರಾಗಿದ್ದೀರಿ. ಹಾಗಾದರೆ ಈ ನಂಬಿಕೆ ಅದು ಅಭಿವೃದ್ಧಿ ಆಗಬೇಕು, ಅದು ಬೆಳವಣಿಗೆ. ಅದಕ್ಕೆ ಅಪೊಸ್ತಲ ಈ ನಂಬಿಕೆ ನಿಮ್ಮದು ಬೆಳವಣಿಗೆ ಆಗಬೇಕಾದ್ರೆ ದಿನಾಲು ನಿಮಗೆ ಅಭ್ಯಂತರ ಮಾಡಿ ಎಲ್ಲ ಭಾರ ಆಗದೆ ಎಲ್ಲ ಚಿಂತೆಯ ಭಾರವನ್ನು, ಪ್ರತಿಯೊಂದು ಸಾಲದ ಭಾರವನ್ನು, ಪ್ರತಿಯೊಂದನ್ನು ದಿನಾಲು ಪ್ರಾರ್ಥನೆಯ ಮುಖಾಂತರ ಎಲ್ಲ ನಿಮ್ಮ ಚಿಂತಾ ಭಾರವನ್ನು ದೇವರು ಒಪ್ಪಿಸಿಕೊಡುವವರಾಗಬೇಕು. ನಂಬಿಕೆಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಪ್ರಥಮ ಸಂಗತಿಯಾಗಿದೆ, ದಿನಾಲು ನೀವು ಪ್ರಾರ್ಥನೆ ಮಾಡುವವರಾಗಬೇಕು. ಪ್ರಾರ್ಥನೆ ಅತಿ ಹೆಚ್ಚಾದ ಸಮಯ ಕಲಿಯುವವರಾಗಬೇಕು. ಯಾಕಂದರೆ ನಿಮ್ಮೆಲ್ಲ ಚಿಂತಾ ಭಾರವನ್ನು ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಟ್ಟರೆ ಮಾತ್ರವೇ ನಿಮ್ಮ ನಂಬಿಕೆ ಬೆಳವಣಿಗೆ ಆಗ್ತದೆ. ಎರಡನೇ ಸಂಗತಿ ನಿಮಗೆ
ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ಪ್ರತಿದಿನ ನಿಮ್ಮ ಜೀವಿತಕ್ಕೆ ಪಾಪ ಅಂಟಿಕೊಳ್ಳುತ್ತದೆ. ಅದಕ್ಕೋಸ್ಕರ ನೀವು ಬೆಳಗಿನ ಜಾವ ರಾತ್ರಿ ಮಲಗುವ ಮೊದಲು ದೇವರ ವಾಕ್ಯವನ್ನು ಓದಿ ನಿಮ್ಮ ಜೀವಿತವನ್ನು ವಾಕ್ಯದ ಮುಖದ ಪರೀಕ್ಷಿಸಿಕೊಂಡು ಯಾವುದೇ ಪಾಪ ಅಂಟಿಕೊಂಡರೆ ಅದು ನೀವು ದೇವರ ವಾಕ್ಯದ ತೆಗೆದು ಬಿಡಬೇಕು. ಈ 2 ಸಂಗತಿ ಮಾಡಿದರೆ ಮಾತ್ರವೇ ನಿಮ್ಮ ನಂಬಿಕೆ ಓಟ ಓಡಲಿಕ್ಕೆ ಆಗುತ್ತದೆ ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದು ವೇಳೆ ಪ್ರಿಯರೇ ನೀವು ಯೇಸು ನಂಬಿದ್ದೀರಿ, ನೀವು ನಿಮ್ಮ ತೆಗೆದುಕೊಂಡು ದೇವರ ಮಕ್ಕಳಾಗಿ ದೇವರ ಸೇವಕರಾಗಿದ್ದೀರಿ, ದೇವರ ಸೇವೆ ಮಾಡುತ್ತೀರಿ, ಆದರೆ ನಿಮ್ಮಲ್ಲಿ ಪ್ರಾರ್ಥನೆ ಜೀವಿತವಿಲ್ಲವೋ, ಎರಡನೇದಾಗಿ ದೇವರ ವಾಕ್ಯದ ಮುಖಾಂತರ ನಿಮ್ಮ ಪರೀಕ್ಷಿಸುವುದಿಲ್ಲವೋ, ನಿಮ್ಮ ಪಾಪಗಳನ್ನು ದೇವರ ವಾಕ್ಯದ ತೆಗೆದು ಬಿಡುವುದಿಲ್ಲೋ, ಹಾಗಾದರೆ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗಿದೆ, ಅದು ಮಟುಕು, ಅದು ಕುಂಠಿತವಾಗಿದೆ. ಹಾಗೆ ಇರಬಾರದು. ದಿನಾಲೂ ನಿಮ್ಮ ನಂಬಿಕೆ ಓಡುತ್ತಾ ಆ ಗುರಿ ಮುಟ್ಟುವ ತನಕ, ಪರಲೋಕಕ್ಕೆ ಹೋಗೋ ತನಕ, ನಿಮ್ಮ ಮೂಗಿನಲ್ಲಿರೋ ಶ್ವಾಸ ಈ ಲೋಕ ಬಿಟ್ಟು ಹೋಗೋ ತನಕ ನಿಮಗೆ ಓಟ ಓಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಯಾಕಂದರೆ ನಂಬಿಕೆ ಹುಟ್ಟಿಸೋನು ಯೇಸು ಕ್ರಿಸ್ತನು ಅದನ್ನು ಕಡೆಗೆ ತನಕ ಪೂರೈಸೋ ಓಡಬೇಕಾದ್ರೆ 2 ಸಂಗತಿಗಳು ಅತಿ ಇಂಪಾರ್ಟೆಂಟ್. ಒಂದು ಪ್ರಾರ್ಥನೆ ಬೇಕು, ಒಂದು ದೇವರ ವಾಕ್ಯ ಧ್ಯಾನ ಮಾಡಿ ದೇವರ ವಾಕ್ಯ ನಿಮ್ಮ ಜೊತೆ ಪರೀಕ್ಷಿಸಿಕೊಂಡು ನಿಮಗೆ ಅಂಟಿನ ಪಾಪವನ್ನು ತೆಗೆದು ಹಾಕಲೇಬೇಕು. ಆಗ ನಂಬಿಕೆ ಓಟ ಒಳ್ಳೆ ಆಗ್ತದೆ ಎಂಬುದು ಅಪೊಸ್ತಲ ಹೇಳ್ತಾನೆ. ಅನಂತರ ನೋಡ್ತೇವೆ 2ನೇ ವಾಕ್ಯದಲ್ಲಿ ಕಡೆ ಭಾಗದಲ್ಲಿ, ಆತ ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಳಿಯಲ್ಲಿ ಆಸನ ರೂಢನಾಗಿದ್ದಾನೆ. ಯೇಸು ನಂಬಿಕೆ ಮುಖಾಂತರ ಯಾವ ರೀತಿಯ ಅವಮಾನಗಳು ಬರ್ಬೋದು, ಯಾವ ರೀತಿಯ ಕಷ್ಟಗಳು ಏನು ಬಂದರೂ ಆ ಎಲ್ಲ ಅವಮಾನವನ್ನು ಸಹಿಸಿಕೊಳ್ಳಬೇಕು, ಆ ಕಷ್ಟವನ್ನು ಸಹಿಸಿಕೊಳ್ಳಬೇಕು, ಅದೇ ಬೇಸರಗೊಳ್ಳಬಾರದು ಎಂಬುದು ಅಪೊಸ್ತಲ ಹೇಳ್ತಾನೆ. ಮತ್ತು 3ನೇ ವಾಕ್ಯದಲ್ಲಿ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದೆ ಆತನನ್ನು ಆಲೋಚಿಸಿರಿ. ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ನೀವು ಬೇಸರಗೊಳ್ಳಬಾರ್ದು, ಮನಸ್ಸಿನಲ್ಲಿ ಕುಂದಿ ಹೋಗದಂತೆ ದಿನಾಲೂ ದೇವರ ವಾಕ್ಯ ಬರೀ ಓದುವವರು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಆಳವಾಗಿ ಧ್ಯಾನಿಸಿಕೊಂಡು ನಿಮ್ಮ ಮನಸ್ಸನ್ನು ನೀವು ಮನಸ್ಸನ್ನು ಗಟ್ಟಿ ಮಾಡಬೇಕು. ಯಾಕಂದರೆ ನಿಮ್ಮ ಮನಸ್ಸು ಕುಂದಿ ಹೋಗದೆ ನೀವು 3 ಸಂಗತಿ ಮಾಡಿ. ಒಂದು ಸಂಗತಿ, ನಿಮ್ಮ ದಿನವೂ ಪ್ರಾರ್ಥನೆ ಮಾಡುವರಾಗಬೇಕು, ಪ್ರಾರ್ಥನೆಯಲ್ಲಿ ಎಲ್ಲ ಚಿಂತಾಪರ ಒಪ್ಪಿಸಿಕೊಡಬೇಕು. 2ನೇ ಸಂಗತಿ, ದಿನದ ದೇವರ ವಾಕ್ಯ ಓದಿಕೊಂಡು ಧ್ಯಾನ ಮಾಡಿ ನಿಮ್ಮಲ್ಲೇ ನಿಮ್ಮ ಆತ್ಮಜ ಅಂಟಿಕೊಂಡು ಎಲ್ಲ ಪಾಪಗಳನ್ನು ಪ್ರತಿದಿನ ತೆಗೆದು ಹಾಕಬೇಕು. 3ನೇ ಸಂಗತಿ, ಯಾವುದೇ ಕಷ್ಟಗಳು ಯಾವುದನ್ನು ಬಂದರೂ ಅವಮಾನ ಪಡದೆ ಬೇಸರ ಪಡದೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಧ್ಯಾನ ಮಾಡಬೇಕು, ಮನಸ್ಸು ಕುಂದಿ ಹೋಗ್ಲಿಕ್ಕೆ ಬಿಡಬಾರ್ದು. ಈ 3 ಸಂಗತಿ ನೀವು ಮಾಡುವುದಾದರೆ ನಿಮ್ಮ ನಂಬಿಕೆ ಓಟ ಓಡುತ್ತೀರಿ. ಕಡೆಗೆ ತನಕ ಓಟ ಓಡಿ ಕಡೆಗೆ ಈ ಲೋಕದ ಪ್ರಯಾಣ ಮುಗಿಯೋ ತನಕ ನಿಮ್ಮ ಓಟ ಓಡಿದರೆ ಮಾತ್ರ ಪರಲೋಕಕ್ಕೆ ನೀವು ಮುಟ್ಟುತ್ತೀರಿ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಆ ಸಭೆ ಹೇಳ್ತಾನೆ, ನಿಮ್ಮ ರಕ್ಷಣೆಯನ್ನು ದಿನಾಲೂ ಭಯದಿಂದ ಕಾಪಾಡಿ. ಯಾಕಂದರೆ ಅನೇಕರು ಎಷ್ಟು ನಂಬಿಕೆ ಇಡುತ್ತಾರೆ, ನಿಲ್ಲಿ ಮುಳಿದರೆ ಬರ ಬರುತ್ತಾ ಕಷ್ಟಗಳು ಬರುವಾಗ, ಸೋದನೆ ಬರುವಾಗ ಅನೇಕರು ನಂಬಿಕೆ ಜೀವಿತ ಬಿಟ್ಟು ಬಿಡುತ್ತಾರೆ ಮತ್ತು ಪುನಃ ಲೋಕಕ್ಕೆ ತಿರುಗಿ ಹೋಗಿಕೊಂಡು ಪುನಃ ಬಿಟ್ಟು ಬಂದ ವಿಗ್ರಹಾರ್ಧನೆ ಮಾಡಿಕೊಳ್ಳುತ್ತಾರೆ. ಹಾಗೆ ಮಾಡುವುದರೆ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಆಗದಂತೆ ನೀವು 3 ಸಂಗತಿಗಳು ಮಾಡಬೇಕು. ಒಂದು ಪ್ರಾರ್ಥನೆ, ಒಂದು ದೇವರ ವಾಕ್ಯದಲ್ಲಿ ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು, 3 ದೇವರ ವಾಕ್ಯ ಧ್ಯಾನ ಮಾಡಿ ನಿಮ್ಮ ಮನಸ್ಸು ಕುಂದು ಹೋಗಿ ಬಿಡದಿದ್ದರೆ ಮಾತ್ರವೇ ನಂಬಿಕೆ ಓಟ ಓಡಿಕೊಂಡು ಆ ಓಟ ಪೂರೈಸಲು ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಆ ಸಭೆಯ ವಿಶ್ವಾಸಿಗಳಿಗೆ, ಸೇವಕರಿಗೆ ಮತ್ತು ಸುವಾರ್ತಿಕರಿಗೆ, ನಾಯಕರಿಗೆ ಆತನು ಹೇಳುತ್ತಾನೆ. ಕೆಲ ಎಕ್ಸಾಂಪಲ್ ನೋಡಪ್ಪ, ಯಾಕೆ ಆ ರೀತಿ ನಂಬಿಕೆ ಕಾಪಾಡಬೇಕೆಂಬುದಾಗಿ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಿಷಯವೆಂದು ತೋಚಿತು. ಇಲ್ಲಿ ಎದ್ದು ಅಂತಾನೆ, ನಿಮಗೆ ಕೊಟ್ಟ ನಂಬಿಕೆ ಒಂದೇ ಸಲ ಯೇಸು ಕ್ರಿಸ್ತ ಸುವಾರ್ತೆಯನ್ನು ಕೇಳುವಾಗ ಯೇಸು ಕ್ರಿಸ್ತ ನಿಮಗೆ ನಂಬಿಕೆ ಕೊಟ್ಟಿದೆ. ಆ ನಂಬಿಕೆ ಒಂದೇ ಸಲ ಕೊಟ್ಟದ್ದು, ಅದು ಶಾಶ್ವತ ಕಾಪಾಡಬೇಕು. ಅದೇ ಹೋರಾಟ ಮಾಡಬೇಕು. ಯಾಕೆಂದರೆ ಅಂದರೆ ಅನೇಕ ಸುಳ್ಳು ಬೋಧಕರು ಬಂದು ನಿಮ್ಮ ಮನಸ್ಸನ್ನು ಸುಳ್ಳು ಬೋಧನೆಯಿಂದ ನಿಮ್ಮನ್ನು ಮನಸ್ಸನ್ನು ವಶ ಮಾಡದಂತೆ, ಆ ಸುಳ್ಳು ಬೋಧನೆಗೆ ನಿಮ್ಮನ್ನು ತಿರುಗಿಕೊಳ್ಳದಂತೆ ನಿಮ್ಮ ನಂಬಿಕೆಯನ್ನು ಕಡೆ ತನಕ ಅದು ಹೋರಾಟ ಮಾಡಿ ಕಾಪಾಡಿಕೊಳ್ಳಬೇಕು ಯೂದನು ಹೇಳುತ್ತಾನೆ. ಅದಕ್ಕೋಸ್ಕರ ನೀವು 3 ಸಂಗತಿ ಮಾಡು. ಅಗತ್ಯ ಪ್ರಾರ್ಥನೆ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಪಾಪನ ತೆಗೆದು ಹಾಕೋದು, ನಿಮ್ಮ ಮನ ಕುದ್ದು ಹೋಗಿ ಕಾಪಾಡು. ಈ 3 ಸಂಗತಿ ಮಾಡಲೇಬೇಕು. ನಂಬಿಕೆ ಓಟ ಓಡಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡುವ, ಯಾಕೆ ನಂಬಿಕೆಯನ್ನು ಕಾಪಾಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 37ರಿಂದ 39ನೇ ವಾಕ್ಯ. ಬರುವಾತನು
ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವವನು ತಡ ಮಾಡುವುದಿಲ್ಲ. ಯೇಸು ಕ್ರಿಸ್ತನು ಬೇಗನೆ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಆ ರ್ಯಾಪ್ಚರ್ ಅತಿ ಹತ್ತಿರ ಉಂಟೆಂಬುದು ಇದು ಅರ್ಥವಾಗಿದೆ. ಬರುವತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವವನು ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರೋ ನೀತಿವಂತನು ನಂಬಿಕೆಯಿಂದಲೇ ಬದುಕಂದರೆ ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೆ, ಈ ನಂಬಿಕೆ ಇಟ್ಟವನು ಕಡೆ ತನಕ ಆ ನಂಬಿಕೆಯಲ್ಲಿ ಜೀವನ ಮಾಡಲೇಬೇಕು. ಕಡೆ ತನಕ ನಮ್ಮನ್ನು ಕಾಪಾಡಬೇಕು. ನಂಬಿಕೆಯು ನಿಂತು ಹೋಗಬಾರ್ದು, ಅದು ಬೆಳವಣಿಗೆ ಆಗಬೇಕು, ಅದು ಕುಂದಿ ಹೋಗಬಾರ್ದು. ಅದಕ್ಕೋಸ್ಕರ ನಂಬಿಕೆ ಓಟ ಓಡಲೇಬೇಕು ನಿಮ್ಮ ರಕ್ಷಣೆಯನ್ನು ಕಡೆತನ ಉಳಿಸಿಕೊಳ್ಳಬೇಕಾದ ಮತ್ತೊಂದು ಅವನು ಹಿಂದೆಗೆದರೆ ಅವನು ನನಗೆ ಸಂತೋಷವಿರುವುದಿಲ್ಲ. ಅಂದರೆ ಅನೇಕರು ಸ್ಟಾರ್ಟ್ ನಂಬಿಕೆ ಇಡುತ್ತಾರೆ, ಮಧ್ಯದಲ್ಲಿ ಅಥವಾ ಲಾಸ್ಟಿಗೆ ಕಷ್ಟಗಳು ಬರುವಾಗ, ಸೋದನೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಹಿಂಸೆಗಳು ಬರುವಾಗ ಅನೇಕರು ನಂಬಿಕೆಯಿಂದ ಹಿಂದೆ ಹೋಗುತ್ತೆ. ಅದೇ ಹಾಗೆ ಆಗಬಾರದು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರೋದು. ಯೇಸು ಕ್ರಿಸ್ತ ನಂಬಿಕೆ ಇಟ್ಟದವನು ಆಗ್ಬೋದು, ದೇವರ ಸೇವಕರಾಗ್ಬೋದು, ಸುವರ್ತಿಕರಾಗ್ಬೋದು ಅಥವಾ ವಿಶ್ವಾಸಗಳಾಗ್ಬೋದು. ಯೇಸು ನಂಬಿಕಿಟ್ಟವರು ಕಡೆ ಕಾಲಕ್ಕೆ ಅಂದರೆ ಲಾಸ್ಟಿಗೆ ಅವ್ರ ನಂಬಿಕೆ ಹಿಂದಕ್ಕೆ ಹೋಗುವುದಾದರೆ ದೇವರತನೇ ನಾನು ಅವನಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಬರೆದಿದೆ. 39ನೇ ವಾಕ್ಯ, ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವುದಿಲ್ಲ, ನಂಬುವವರಾಗಿ ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ನಾವು ಯಾರು ನಂಬಿಕೆಟ್ಟು ಹಿಂದೆ ನೋಡುವಲ್ಲ, ಇಂದು ನಾವು ಕಡೆ ತನಕ ನಿಮ್ಮನ್ನು ಕಾಪಾಡಿಕೊಂಡು ನಿತ್ಯ ಜೀವ ಹೊಂದುವಾಗಿದೆ. ಈ ನಿಮಗೆ ಕೊಟ್ಟ ನಂಬಿಕೆ, ನಿಮ್ಮ ರಕ್ಷಣೆ ಕಾಪಾಡಿಕೊಳ್ಳುವುದು ಅತಿ ಅಗತ್ಯವಿದೆ. ಅದಕ್ಕೆ ನಿಮ್ಮ ಈ ಓಟವನ್ನು ಓಡಲೇಬೇಕು. ಓಡದಿದ್ದರೆ ನಂಬಿಕೆಯು ಬೆಳವಣಿಗೆ ಆಗುವುದಿಲ್ಲ, ನಂಬಿಕೆ ಕುಂಟುತ್ತದೆ, ಕಡೆಗೆ ಆ ನಂಬಿಕೆ ಜಾರಿ ಹೋಗ್ತದೆ. ಅದಕ್ಕೆ ಅಪೊಸ್ತಲನು ನಂಬಿಕೆ ಓಟ ಓಡಬೇಕು ಮತ್ತು ಅಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೆ ನಂಬಿಕೆ ಓಟ ಓಡಬೇಕು. ಮತ್ತೆ ಬರೋ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತನ್ನಗಾಗಿ ಹೋಗುವುದು, ಅದೇ ಕಡೆಯವರೆಗೂ ತಾಳುವವನು ರಕ್ಷಣೆ ಒಂದು ಪ್ಲೇಸ್ಕೊಳ್ತಾನೆ. ಕಡೆ ಕಾಲಗಳು ಕಷ್ಟ ಕಾಲಕ್ಕೆ ಬರ್ತವೆ, ನಾನಾ ರೀತಿಯ ಇಕ್ಕಟ್ಟುಗಳು ಆ ಸಮಯ ಪಾಪ ಹೆಚ್ಚಾಗ್ತದೆ ಲೋಕದಲ್ಲಿ. ಆಗ ಅನೇಕರ ಪ್ರೀತಿಯು ತನ್ನಗಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಕಡೆ ತನಕ ನಿಮ್ಮ ಪ್ರೀತಿ ತನ್ನಗಾಗಬಾರ್ದು, ನಿಮ್ಮ ನಂಬಿಕೆ ಕುಂದಿ ಹೋಗದೆ ಕಡೆ ತನಕ ನಂಬಿಕೆಯಲ್ಲಿ ಯಾರು ಇರುತ್ತಾನೋ, ಕಡೆಯ ತನ್ನ ನಂಬಿಕೆಯಲ್ಲಿ ಯಾರು ಯೇಸು ಕ್ರಿಸ್ತನನ್ನು ಮೇಲೆ ವಿಶ್ವಾಸ ಇಟ್ಟು ಆ ಯೇಸು ನಂಬಿಕೆಯಲ್ಲಿ ಆತನು ಆ ಓಟ ಓಡುತ್ತಾನೋ ಅವನು ಮಾತ್ರ ರಕ್ಷಣೆ ಹೊಂದುತ್ತಾನೆ. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ನಾನು ಇರುವಾಗ ಮಾತ್ರ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ, ನಾನು ಇಲ್ಲ ಸಮಯದಲ್ಲಿ ನೀವು ದೇವರ ವಾಕ್ಯ ವಿಧೇಯರಾಗಬೇಕು. ಮತ್ತು ನಿಮ್ಮ ರಕ್ಷಣೆಯನ್ನು ಮನೋಭೀತಿಯಿಂದ ನಡುವರೆ ಕಾಪಾಡಬೇಕು. ಅದಕ್ಕೋಸ್ಕರ ಅಪೊಸ್ತಲನು ಆಗಿದ್ದರೆ ಆ ಅಪೊಸ್ತಲನು ಇವತ್ತು ನಮಗೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ಮುಖಾಂತರ ಆತ ಕೃಪೆಯಲ್ಲಿ ರಕ್ಷಣೆ ಹೊಂದಿದ್ದೀರಿ. ಆ ರಕ್ಷಣೆ ದೇವರ ಕೊಟ್ಟ ವರವಾಗಿದೆ. ಆ ವರವನ್ನು ಕಾಪಾಡಿಕೊಳ್ಳಬೇಕಾದರೆ ಫಸ್ಟ್ ಪಾಯಿಂಟ್, ನಂಬಿಕೆ ಓಟವನ್ನು ಓಡಬೇಕು, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ವಾಕ್ಯದಿಂದ ನಿಮ್ಮ ಪರೀಕ್ಷೆ ಮಾಡಬೇಕು, ಮನಸ್ಸು ಕುಂದಿ ಹೋಗಬಾರದು. ಈ ರೀತಿ ಮಾಡಿದರೆ ಮಾತ್ರವೇ ಆ ನಂಬಿಕೆಯಲ್ಲಿ ನೀವು ಜೀವನ ಮಾಡಲಿಕ್ಕೆ ಆಗ್ತದೆ. ಕಡೆ ತನಕ ನಮ್ಮನ್ನು ಉಳಿಸಿಕೊಳ್ಳಾಗಿದೆ ಮತ್ತು ಆ ಅಂತ್ಯವಾಗಿ ನಂಬಿಕೆ ಆ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೀರಿ ಅಥವಾ ರ್ಯಾಪ್ಚರ್ ಆಗ್ತೀರಿ ಮತ್ತು ಇದು ಅರ್ಥವಾಗುತ್ತೆ. ಎರಡನೇ ಸಂಗ ನೋಡ್ತೀವಿ, ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಎಲ್ಲ ವಿಷಯಗಳಲ್ಲಿಯೂ ಮಿತಿ ಉಳ್ಳವರು ಆಗಬೇಕು. ಲೂಕನ ಬರೆಸುವ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಳಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಊರಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಅತಿ ಸ್ಪಷ್ಟವಾಗಿ ಹೇಳ್ತಾರೆ, ಯೇಸು ಕ್ರಿಸ್ತನ ಬರೋಣ ಇಷ್ಟು ಹತ್ತಿರವಾಗಿ ಉಂಟು. ಆ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು, ಅಂತೂ ಆಳ್ವಿಕೆ ಬರೋ ಮೊದಲು ಯೇಸು ಕ್ರಿಸ್ತನು ಪರಲೋಕದಲ್ಲಿಂದ ಇಳಿದು ಬರ್ತಾನೆ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ. ಅದಕ್ಕೆ ರ್ಯಾಪ್ಚರ್ ಅಥವಾ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಥವಾ ರೂಪಾಂತರ ಹೇಳ್ತದೆ ಅಥವಾ ಗುಪ್ತ ಬರೋ. ಈ ಬರೋಣ ಹತ್ತಿರದ ನಿಮಿತ್ತಾಗಿ ಯೇಸು ಕ್ರಿಸ್ತನೇ ಆ ರ್ಯಾಪ್ಚರ್ని ಪಾಲ್ಗೊಳ್ಳಬೇಕಾದ್ರೆ ನೀವು ಪ್ರಾರ್ಥನೆ ವಿಷಯದಲ್ಲಿ ನಿಮ್ಮ ಆತ್ಮದಲ್ಲಿ ಎಚ್ಚರವಾಗಬೇಕು. ಈ ಆತ್ಮ ಅಥವಾ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಆ ಕುಂದಿ ಹೋಗಲಿಕ್ಕೆ ಮಾಡುವಂಥದ್ದು ಸಂಗತಿ 3 ಸತ್ತುಗಳು ಒಂದು ಆಗಿದೆ. ಅತಿ ಭೋಜನ ಇವತ್ತು ನೀವು ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯವನ್ನು
ಕೊಡಬೇಕಾದರೆ ನಿಮ್ಮ ಊಟದಲ್ಲಿ ನೀವು ಮಿತಿಯಿಂದ ಊಟ ಮಾಡುವುದಾದರೆ ಮಾತ್ರವೇ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸೋರು, ಬೆಳಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡುವವರು, ರಾತ್ರಿ ಭೋಜನ ಮಿತವಾಗಿ ಭೋಜನ ಅಂದರೆ ಅತಿ ಭೋಜನ ಮಾಡುವವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅತಿ ಭೋಜನ ಮೊದಲಿಂದನೂ ಎಚ್ಚರವಾಗಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡದವನು ಪರಲೋಕಕ್ಕೆ ಹೋಗುವುದಿಲ್ಲ. ಅದರ ರ್ಯಾಪ್ಚರ್ ಆಗುವುದಂತ ಅತಿ ಸ್ಪಷ್ಟ ಹೇಳ್ತಾನೆ. ಯಾವ ಗಳಿಗೆ ಯೇಸು ಬರಬಹುದು, ಅದು ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರು ಆ ರ್ಯಾಪ್ಚರ್ನಲ್ಲಿ ಒಯ್ಯಲ್ಪಡ್ತಾರೆ. ಪ್ರಾರ್ಥನೆ ಮಾಡಿದವರು ಕೈ ಬಿಡಲ್ಪಡ್ತಾರೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಿಮ್ಮ ಅತಿಯಾದ ಭೋಜನದಲ್ಲಿ ನೀವು ಮಿತಿ ಉಳ್ಳವರಾಗಬೇಕು. ಎರಡನೇ ಸತ್ರ ಅಮಲು ಪ್ರೇ ಈ ಲೋಕದ ಯಾವ ರೀತಿಯ ಅಮಲಾದ ಪದಾರ್ಥ ಆಗ್ಬೋದು. ಕೆಲವರಿಗೆ ಮೊಬೈಲೇ ಅಮಲಾಗಿದೆ. 24 ಗಂಟೆ ಅವರು ಬೈಬಲ್ಗಿಂತಲೂ ಮೊಬೈಲಿಗೆ ಅಟ್ಯಾಚ್ಮೆಂಟ್, ಅದೊಂದು ಅಮಲ್ ಆಗಿದೆ. ಕೆಲವರಿಗೆ ಅಮಲು ಪದಾರ್ಥ ಆಗ್ಬೋದು. ಸಿಗರೇಟ್ ಸ್ಮೋಕಿಂಗ್ ಆಗ್ಬೋದು ಅಥವಾ ಆಲ್ಕೋಹಾಲ್, ಯಾವುದೇ ರೀತಿಯ ಅಮಲು ಪದಾರ್ಥಗಳನ್ನು ಕುಡಿಯುವುದು, ಸೇವಿಸುವುದು ಅಥವಾ ಯಾವ ವಸ್ತಿಗೆ ದೇವರಿಗಿಂತ ಅತಿ ಹೆಚ್ಚಾಗಿ ಯಾವ ವಸ್ತಿಗೂ ಅಟ್ಯಾಚ್ಮೆಂಟ್ ಅದೊಂದು ಅಮಲಾಗುತ್ತದೆ. ಅದು ಸಂಗತಿ ನೀವು ಎಚ್ಚರ ಇರಬೇಕು. ಮೂರನೇದಂದರೆ ಪ್ರಪಂಚದ ಚಿಂತೆ, ಸಾಲ ಎಂಬ ಬಂಧನದಿಂದ ನೀವು ಬಿಡುಗಡೆ ಆಗಬೇಕು. ಸಾಲ ಮಾಡಿ ತೀರಿಸಬೇಕು. ಅದೇ ಸಾಲದ ಚಿಂತೆ ಇದ್ದರೆ ಪ್ರಾರ್ಥನೆ ಮಾಡೋಕ್ಕೆ ಅಡ್ಡಿ ಆಗ್ತದೆ. ಅದಕ್ಕೆ ತಾನೆ ಯಾವ ಗಳಿಗೆ ಯೇಸು ಬರುವಾಗ ನೀವು ಆ ರ್ಯಾಪ್ಚರ್ ಕೈ ಬಿಡಪಡದಂತೆ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾದರೆ ನೀವು ನಿಮ್ಮ ಆತ್ಮೀಯ ಎಚ್ಚರವಾಗಬೇಕು. ಅತಿ ಭೋಜನ ಮೊದಲಿನಿಂದಲೂ ಆಮಲಿನಿಂದಲೂ ಚಿಂತೆಗಳಿಂದ ನಿಮ್ಮ ಮನಸ್ಸು ಈ ಮೂರು ಸಂಗತಿ ನಿಮ್ಮ ಮನಸ್ಸು ಭಾರ ಮಾಡುವುದಾದರೆ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಶರೀರ ಬೇಕು, ಮನಸ್ಸು ಬೇಕು. ಆಗ ಮಾತ್ರ ನಿಮ್ಮ ಆತ್ಮದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಒಂದು ನಿಮ್ಮ ಮನಸ್ಸು ಈ ಮೂರು ಸಂಗತಿಗೆ ಗುಲಾಮಾದ ಒಂದು ಅತಿ ಭೋಜನ, ಜಾಸ್ತಿ ಊಟ ಮಾಡುವುದರೆ ನಿಮಗೆ ರಾತ್ರಿ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ಬೆಳಿಗ್ಗೆ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ. ಅಮಲು ಪದಾರ್ಥ, ಅಮಲು ಸೇವನೆ ಅಥವಾ ಮೊಬೈಲ್ ಆ ರೀತಿಯ ಸಂಗತಿಗಳು ಗುಲಾಮರಾಗದೆ ಅದು ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಮತ್ತು ನಿಮ್ಮ ಸಾಲದ ಚಿಂತೆ ಇದ್ದರೆ ಆ ಸಾಲ ತೀರಿಸಲಿಕ್ಕೆ ಆಗದೆ ಸಾಲದ ಚಿಂತೆಯಲ್ಲಿ ಬಿದ್ದರೆ ನಿಮಗೆ ಆ ಚಿಂತೆ ನಿಮಗೆ ಈ ಮೂರು ಶತ್ರುಗಳಿಂದ ನೀವು ನಿಮ್ಮನ್ನು ಕಾಪಾಡಿಕೊಂಡರೆ ಮಾತ್ರವೇ ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮತ್ತು ಪ್ರಾರ್ಥನೆ ಮಾಡುವವರು ಮಾತ್ರವೇ ಆ ಪರಲೋಕದ ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದು ಯೇಸು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ ಫಿಲಿಪ್ಪಿಯರವರೇ, ನಾನು ಇರುವಾಗ ಮಾತ್ರ ಅಲ್ಲ, ಇಲ್ಲದಿರುವಾಗಲೂ ನಿಮ್ಮ ರಕ್ಷೆಯನ್ನು ನಡುಗುವನಾಗಿ ಮನೋಭೀತ ಕಾಪಾಡಬೇಡಿ. ಅದಕ್ಕೋಸ್ಕರ ಎಚ್ಚರಿಕೆ. ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್. ಯಾವತ್ತೂ ನೀವು ಪ್ರಾರ್ಥನೆ ಮಿಸ್ ಆಗಬೇಡಿ. ಆದ್ಯತರ ಸಭೆ ಸೇರಿದನ್ನು ಮಿಸ್ ಮಾಡಬೇಡಿ. ವೈಯಕ್ತಿಕವಾದ ಪ್ರಾರ್ಥನೆ ಜೀವಿತ ಕಾಪಾಡಿಕೊಳ್ಳಿ. ಕುಟುಂಬ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಈ ರೀತಿ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ರಕ್ಷಣೆಯನ್ನು ಕಡೆ ತನಕ ಭದ್ರ ಮಾಡಿ ಅಥವಾ ಉಳಿಸಿಕೊಳ್ಳಬೇಕಾದರೆ ಮೂರನೇ ಸಂಗತಿ ನೋಡ್ತೇವೆ, ದಿನಾಲು ಸೈತಾನನೊಟ್ಟಿಗೆ ಯುದ್ಧವನ್ನು ಮಾಡುವವರಾಗಬೇಕು. ನಾವು ನೋಡ್ತೇವೆ ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-18 ವಾಕ್ಯ ತನಕ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಿರುವ ದುರಾತ್ಮನ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದಲ್ಲನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಾಯಪದ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಪ್ರಪಂಚ ಯಾರ್ಯಾರು ನಂಬಿಕೊಡುತ್ತಾರೋ ನೀಲಮುದ್ರಿಷ್ಟನ್ನು ಆ ದಿನದ ಅವರಿಗೆ ಸೈತಾನ ದೊಡ್ಡ ಶತ್ರುವಾಗಿ ಅವರ ನಂಬಿಕೆಯಲ್ಲಿ ಬೆಲೆ ಆಗಬಾರದು. ಅವರ ರಕ್ಷಣೆ ಅನೇಕ ರೀತಿಯ ಕುತಂತ್ರ, ಅನೇಕ ರೀತಿಯ ಕಷ್ಟ, ಶೋಧನೆ, ಹಿಂಸೆ ತಂದು ಪ್ರತಿಯೊಬ್ಬ ವಿಶ್ವಾಸಿಯು ನಂಬಿಕೆಯಲ್ಲಿ ಹಿಂಜರಿಯುವ ತುಂಬ ರೀತಿಯ ಪ್ರಯತ್ನ ಮಾಡುತ್ತಾನೆ. ಅದೇ ಕಾಪಾಡಿಕೊಳ್ಳುತ್ತಾನೆ. ನಿಮ್ಮ ರಕ್ಷಣೆಯನ್ನು ಉಳಿಸಲೇಬೇಕಾದರೆ ನೀವು ಪ್ರತಿಯೊಬ್ಬರು ಒಳ್ಳೆಯ ಸಿಪಾಯಿಗಳಾಕೊಂಡು ಸೈತಾನಕ್ಕೆ ಹೋರಾಟ ಮಾಡಿ ಕಳೆದುಕೊಳ್ಳಬೇಕು. ಕಠಿಣ ಯುದ್ಧ ಬಂದರೂ ಯುದ್ಧ ಅದಕ್ಕೆ ಆತನ ದೇವರು ಸರ್ವ ಆಯುಧ ಕೊಟ್ಟನೆ. 7 ಆಯುಧ ಕೊಟ್ಟರೆ ಒಂದೊಂದು ಆಯುಧ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಸುಟುಕಾಗಿ ಅದನ್ನ ಬಗ್ಗೆ ಸತ್ಯ ಎಂಬ ನಡುಕೊಟ್ಟು ಕಟ್ಟಿಕೊಳ್ಳುವ ಅದು ಆಗಿದೆ. ದೇವರ ವಾಕ್ಯ ದಿನಾಲು ತಪ್ಪದೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರು ಆಗಬೇಕು. ಎಷ್ಟು ವಾಕ್ಯ ಓದುತ್ತೀರಿ ಅಷ್ಟು ದೇವರ ವಾಕ್ಯ ಸತ್ಯ ತಿಳಿದುಕೊಳ್ಳಬೇಕು. ಈ ಸತ್ಯ ತಿಳ್ಕೊಂಡ್ರೆ ಮಾತ್ರವೇ ಸೈತಾನ ಸುಳ್ಳು ಬೋಧನೆ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ದೇವರ ವಾಕ್ಯ ಇಲ್ಲದಿದ್ದರೆ ಅತಿ ಸುಲಭವಾಗಿ ನೀವು ಪಾಪದಲ್ಲಿ ಬೀಳ್ತೀರಿ. ಅದಕ್ಕೆ ದಿನಾಲು ಸತ್ಯ ವಾಕ್ಯ ದೇವರ ಓದಬೇಕು. ಓದಿ ನಿಮ್ಮ ಮನಸ್ಸಲ್ಲಿ ತುಂಬ ಅಂದರೆ ಕೊಲೊಸ್ಸೆ 3:16 ಅಪ್ಪೊಬ್ಬರೇ ಕ್ರಿಸ್ತನ ವಾಕ್ಯವು ನಿಮ್ಮ ಮನಸ್ಸಲ್ಲಿ ತುಂಬಲ್ಪಡಬೇಕು. ಸಮೃದ್ಧಿಯಾಗಿ 2ನೇ ಆಯುಧವಾಗಿದೆ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಅದು ಆಗಿದೆ. ಏನು ದೇವರ ವಾಕ್ಯ ಓದುವಾಗ ಆಜ್ಞೆಗಳನ್ನು ಮೇಲೆ ಗಮನ ಇಟ್ಟುಕೊಳ್ಳಿರಿ.
ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು ಪ್ರೇ. ಆವಾಗ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿ ನೀವು ಅವಿಧೇಯರಾಗ್ತೀರೋ ಅಲ್ಲಿ ಸೈತಾನ ಅಟ್ಯಾಕ್ ಮಾಡಲಿಕ್ಕೆ ಬಂದು ನಿಮ್ಮನ್ನು ನಂಬಿಕೆಯಲ್ಲಿ ಆತನು ಅಭಿವೃದ್ಧಿಗೆ ನಿಮ್ಮ ಸೋಲಿಸುತ್ತಾನೆ. ಅದಕ್ಕೆ ದೇವರ ವಾಕ್ಯ ವಿಧೇಯರಾಗಬೇಕು. ಮೂರನೇದಾಗಿ 15ನೇ ವಾಕ್ಯ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸು ಮೆಟ್ಟಿಕೊಂಡು ನಿಲ್ಲಿರಿ. ಇದು ಅರ್ಥವಾಗಿದೆ. ದಿನಾಲು ನಿಮ್ಮಲ್ಲಿ ಸಮಾಧಾನವನ್ನು ಕಾಪಾಡಬೇಕು, ಕುಟುಂಬದಲ್ಲಿ ಸಮಾಧಾನ ಕಾಪಾಡಬೇಕು, ಜಗಲಿಕ್ಕೆ ಆಸ್ಪತ್ರೆ ಕೊಟ್ಟು ಅದೇ ರೀತಿಯಲ್ಲಿ ಸಮಾಧಾನದ ಶುಭ ಸುವಾರ್ತೆಯನ್ನು ದೇವರ ಸೇವೆ ಮಾಡಲು ಆಸಕ್ತಿ ಉಳ್ಳವರಾಗಬೇಕು. 4ನೇ ಆಯುಧವಾಗಿದೆ 16ನೇ ವಾಕ್ಯದಲ್ಲಿ, ಮತ್ತು ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳಿರಿ, ಅದನ್ನು ನೀವು ಕೆಲವು ಅಗ್ನಿಬಾಣಗಳ ಆರೋಗ್ಯಕ್ಕೆ ಶಕ್ತರಾಗುವಿರಿ. ಸಹಿತ ನಿಮ್ಮ ಮನಸ್ಸಿಗೆ ನಕಾರಾತ್ಮಕ, ಅಪನಂಬಿಕೆ, ಚಿಂತೆ, ಬೇಸರ, ನಿರಾಶೆ ತರುವಾಗ ನೀವು ಆ ಎಲ್ಲ ಆಲೋಚನೆಗಳನ್ನು ನೀವು ನಾಶ ಮಾಡಲಿಕ್ಕೆ ದೇವರ ವಾಕ್ಯದಲ್ಲಿ ಆ ವಾಗ್ದಾನಗಳನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಎಷ್ಟು ನಂಬಿಕೆಯಲ್ಲಿ ಒಂದೊಂದು ವಾಗ್ದಾನ ಅರಿಕೆ ಮಾಡ್ತಾರೋ ಆಗ ಸಹಿತನು ಹಾಕಿದ ಅಗ್ನಿಬಾಣಗಳು ನಂದಿಲಿಕ್ಕೆ ಬಾಯಿಂದ ದೇವರ ವಾಗ್ದಾನಗಳನ್ನು ಅರಿಕೆ ಮಾಡುವ ಅಭ್ಯಾಸ ಮಾಡಬೇಕು. ಅದು ನಂಬಿಕೆ ಗುರಾಣಿಯಾಗಿದೆ. ಆ ಕೆಟ್ಟು ಅಗ್ನಿಬಾಣಗಳನ್ನು ಅರಿಕೆ ಮಾಡುವ ಮುಖಾಂತರ ಅದು ನಂದಿಲಿಕ್ಕೆ ಶಕ್ತರಾಗ್ತೀರಿ. 5ನೇ ಆಯುಧವಾಗಿದೆ ಇದಲ್ಲದೆ ರಕ್ಷಣೆ ಎಂಬ ಸ್ಥಿರಾಸ್ತ್ರ ಇಟ್ಟುಕೊಂಡು ರಕ್ಷಣೆ ಸ್ಥಿರ ಇಟ್ಟುಕೊಳ್ಳುವುದು ಅರ್ಥವಾಗಿದೆ. ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ನಿಮ್ಮಲ್ಲಿ ಆದಷ್ಟು ದೇವರ ವಾಕ್ಯವನ್ನು ಅಲ್ಲನ್ನು ಬಿಡಕೆಯೂ ಹೊಸ ಬಿಡಕ್ಕೆ ಓದಿ ಧ್ಯಾನ ಮಾಡಬೇಕು. ಎಷ್ಟು ವಾಕ್ಯ ಧ್ಯಾನ ಮಾಡ್ತೀವಿ ಅಷ್ಟು ನಿಮ್ಮ ಮನಸ್ಸು ಕಗ್ಗಲಿನಂತೆ ಗಟ್ಟಿಯಾದೆ. ಅದು ಎಂದಿಗೂ ನಿರಾಸ ಆಗುವುದಿಲ್ಲ, ಅದು ಎಂದಿಗೂ ಸೋತು ಹೋಗುವುದಿಲ್ಲ, ಅದು ಬೇಸರ. ಆ ರೀತಿ ನಿಮ್ಮ ಮನಸ್ಸನ್ನು ದೇವರ ವಾಕ್ಯ ಧ್ಯಾನ ಮಾಡುವ ಮೂಲಕ ರಕ್ಷಣೆ ಎಂಬ ಶಿರಸ್ಸನ್ನು ಧರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 6ನೇ ಆಯುಧವಾಗಿದೆ ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಈ 5 ಸಂಗತಿಗಳು ಮಾಡುವಾಗ ದೇವರ ಆತ್ಮ ನಿಮಗೆ ಆ ಸೈತಾನಕ್ಕೆ ಹೋರಾಟ ಮಾಡಲಿಕ್ಕೆ ನಿಮಗೆ ಆತನ ರೇಮ ವಾಕ್ಯ, ಆತನು ನಿಮಗೆ ವಾಕ್ಯ ಕೊಡುತ್ತಾನೆ. ಆ ವಾಕ್ಯ ಎಂಬ ರೇಮ ವಾಕ್ಯ, ಆ ಪ್ರವಾದನೆ ವಾಕ್ಯ ನೀವು ಮಾತನಾಡಬೇಕು. ಆಗ ಸೈತಾನು ಆ ವಾಕ್ಯ ಮಾತನಾಡುವ ಈ ಕತ್ತಿ ಅವನು ಸೋಲಿಸಿ ಬಿಡುತ್ತದೆ. 7ನೇ ಆಯುಧವಾಗಿದೆ 18ನೇ ವಾಕ್ಯ, ನೀವು ಪವಿತ್ರ ಪ್ರೇರಿತರ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಎಲ್ಲ ವಿಧ ಪ್ರಾರ್ಥನೆ, ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು, ಒಟ್ಟಾಗಿ ಪ್ರೇಯರ್ ಮಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕು, ಸಭೆಗೆ ಸೇರಬೇಕು, ಅನ್ಯ ಭಾಷೆ, ಈ ರೀತಿ ಎಲ್ಲ ವಿಧ ಪ್ರಾರ್ಥನೆ ಮಾಡಬೇಕು. ಈ 7 ಆಯುಧಗಳನ್ನು ಪ್ರತಿದಿನ ಧರಿಸಿಕೊಂಡರೆ ಮಾತ್ರವೇ ನಿಮ್ಮ ರಕ್ಷಣೆಯನ್ನು ಕಡೆತನ ಕಾಪಾಡಿಕೊಳ್ಳಲಿಕ್ಕೆ ನೀವು ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರೇರೆ ಈ ಆಯುಧವನ್ನು ಧರಿಸಿಕೊಳ್ಳದಿದ್ದರೆ ಸೈತಾನನು ನಿಮ್ಮನ್ನು ಕಡೆತನ ನಂಬಿಕೆಯಲ್ಲಿ ನಿಲ್ಲಲಿಕ್ಕೆ ಆತನು ನಿಮ್ಮನ್ನು ಬಿಡದೆ ನಾನಾ ವಿಧದ ಪಾಪಗಳಿಂದ ನಾನು ಸೋದರನ್ನು ನಿಮ್ಮನ್ನು ಅಟ್ಯಾಕ್ ಮಾಡಿಕೊಂಡು ನೀವು ನಂಬಿಕೆಯಿಂದ ಹಿಂದೆ ಹೋಗುವಾಗೆ ಮಾಡ್ತಾನೆ, ನಂಬಿಕೆಯಲ್ಲಿ ಇಂಜರಿಯಾಗಿ ಮಾಡ್ತಾನೆ, ಮತ್ತು ರಕ್ಷಣೆ ಕಳೆದುಕೊಳ್ಳುವಾಗೆ ಮಾಡ್ತಾನೆ. ಅದಕ್ಕೋಸ್ಕರ ನಂಬಿಕೆಯನ್ನು ಕಳೆದುಕೊಳ್ಳದಾಗೆ ನಂಬಿಕೆ ಕಾಪಾಡಬೇಕಾದರೆ ದಿನಾಲು ಸೈತಾನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ನಾವು ಕಳೆದುಕೊಳ್ಳಬೇಕು. ಅದು ದೇವರ ಕಡೆ ಆಯುಧವನ್ನು ಧರಿಸಿಕೊಳ್ಳುವವರು ಆಗಬೇಕು. ಆಗ ಮಾತ್ರ ನಿಮ್ಮ ನಂಬಿಕೆ ಕಾಪಾಡಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಈಗ 4ನೇ ಸಂಗತಿಯಾಗಿದೆ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾದರೆ ದಿನಾಲು ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗಿ ನಡೆಯುವರು ಆಗಬೇಕು. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಾಕ್ಯ ತನಕ ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನಿಯಮನಿಷ್ಠ ಅಧೀನರಲ್ಲ. ಅಪೊಸ್ತಲನು ಹೇಳ್ತಾರೆ, ಯಾವ ಕಡೆ ಎಷ್ಟು ನಂಬಿಕೆ ಇಡ್ತೀರೋ, ನೀಲಿ ಮುಳಿತಾರೋ ಆವಾಗ ದೇವರ ಆತ್ಮನು ನಿಮ್ಮ ಒಳಗೆ ಬರುತ್ತಾನೆ. ದೇವರ ಆತ್ಮ ನಿಮ್ಮ ಒಳಗೆ ಬಂದು ನಿಮಗೆ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಪರಿಚಯ ನಿಮಗೆ ಮಾತನಾಡ್ತಾನೆ. ಈ ಸಣ್ಣ ಸ್ವರ ಪ್ರೇರಣೆ ನೀವು ಕೇಳಿ ಅದಕ್ಕೆ ವಿಧೇಯರಾಗಿ ನಡೆದರೆ ಮಾತ್ರವೇ ನೀವು ದಿನಾಲೂ ಪವಿತ್ರಾತ್ಮವನ್ನು ಒಟ್ಟಿಗೆ ದೇವರ ವಾಕ್ಯ ವಿಧೇಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಿಮ್ಮ ಪವಿತ್ರಾತ್ಮನ ಸ್ವರಕ್ಕೆ ನೀವು ಅವಿಧೇಯರಾಗಿದ್ದರೆ ನಿಮ್ಮ ಶರೀರ ಭಾವ ಬಲಗೊಳ್ಳುತ್ತದೆ. ಆ ಶರೀರ ಭಾವ ಬಲಗೊಳ್ಳುವಾಗ ಅದರ ಕರ್ಮಗಳು ನಾವು ನೋಡ್ತೇವೆ 19ನೇ ವಾಕ್ಯದಿಂದ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದಿಂದೋತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳುತ್ತಿದ್ದೆ, ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟವಾದ ನೀವು ಯೇಸು ನಂಬಿಕೆ ಇಡುವ ಮುಖಾಂತರ ಪವಿತ್ರಾತ್ಮವನ್ನು ಹೊಂದಿಕೊಳ್ಳುತ್ತೀರಿ, ಪವಿತ್ರಾತ್ಮ ವರಗಳನ್ನು ಹೊಂದಿಕೊಳ್ಳುತ್ತೀರಿ, ಅಭಿಷೇಕಗಳನ್ನು. ಈ ಅಭಿಷೇಕ ಈ ಪದ ಹೊಂದಿಕೊಂಡ ನಂತರ ಪ್ರೇರೆ ದಿನಾಲು
ಪವಿತ್ರಾತ್ಮನ ಸ್ವರ ಎಂದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದೇ ಪವಿತ್ರಾತ್ಮಕ್ಕೆ ಅಧೀನರಾಗುವುದು. ಒಂದು ವೇಳೆ ನೀವು ದೇವರ ವಾಕ್ಯ ಓದಿಲ್ಲವೋ, ದೇವರ ವಾಕ್ಯ ವಿಧೇಯರಾಗುವುದಿಲ್ಲವೋ ಪ್ರೇರೆ, ಆಗ ನಿಮ್ಮ ಶರೀರ ಭಾವ, ಆ ಕರ್ಮಗಳು, ಆ ಪಾಪಗಳು ಹಾಗೇನೆ ಪುನಃ ಅದು ತೋರಿ ಬರ್ತವೆ. ಈ ಪಾಪಗಳು ನಿಮ್ಮಲ್ಲಿ ಇರುವುದಾದರೆ ಆ ಪಾಪಗಳನ್ನು ನಿಮ್ಮಲ್ಲಿ ದೀಕ್ಷೆ ತೆಗೆದುಕೊಳ್ಳಬಹುದು. ಆದರೆ ಈ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿದ್ದರೆ, ಈ ಪಾಪವನ್ನು ಬಿಟ್ಟು ಬಿಡದಿದ್ದರೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಪ್ರೇರೆ ಅಪ್ಪದ ಫಿಲಿಪ್ಪವರಿಗೆ ಸಭೆ ಹೇಳ್ತಾನೆ, ಕಡೆ ತನಕ ನಿಮ್ಮ ನಂಬಿಕೆ ಕಾಪಾಡಿಕೊಳ್ಳಬೇಕು, ಸಾಧಿಕೊಳ್ಳಬೇಕು. ಏನು ಮಾಡಬೇಕು? ದಿನ ದೇವರ ಬಗ್ಗೆ ಓದಬೇಕು ಮತ್ತು ದೇವರ ಬಗ್ಗೆ ವಿದ್ಯಾರಬೇಕು. ದೇವರ ಬಗ್ಗೆ ವಿದ್ಯಾರಾಗುವುದೇ ಪವಿತ್ರಾತ್ಮನಿಗೆ ಅಧೀನಾಗಿ ನಡೆಯುವುದು. ಪವಿತ್ರ ಸ್ವರ ಕೇಳಬೇಕಾದರೆ ದೇವರ ಬಗ್ಗೆ ಓದಬೇಕು. ದೇವರ ಬಗ್ಗೆ ಓದುವುದು ಮುಖಾಂತರ ದೇವರಾತ್ಮ ಸ್ವರ ಕೇಳುತ್ತೀರಿ. ಅದೇ ವಿದ್ಯಾರಾಗುವುದರೆ ನಿಮ್ಮಲ್ಲಿ ಈ ಸರಿಯಾದ ಸ್ವಭಾವ ತೋರಿಬೋದು. ಅದೇ ಬದಲಾಗಿ 22ರಿಂದ 24 ವಾಕ್ಯ ಓದ್ತೇನೆ. ಆದರೆ ದೇವರಾತ್ಮ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರರು ಆಕ್ಷೇಪಿಸುವುದಿಲ್ಲ. ಯಾವಾಗ ನೀವು ಪವಿತ್ರಾತ್ಮನ ಸ್ವರಕ್ಕೆ ದೇವರಕ್ಕೆ ವಿದ್ಯಾರ್ಥಿ ಆಗ ಈ 9 ಫಲಗಳು ದಿನಾಲು ನಿಮ್ಮಲ್ಲಿ ತೋರ್ತಾ ಬರ್ತವೆ, ಅಭಿವೃದ್ಧಿ ಆಗುತ್ತೆ. ಈ 9 ಫಲಗಳಿರುವಾಗ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ಈಗ ಇಲ್ಲವಿಲ್ಲ. ಯಾರಿಗೆ ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿದ್ಯಾರಾಗ್ತಾರೋ ಅವರಿಗೆ ಅಪರಾಧ ಇಲ್ಲವಿಲ್ಲ. ಆದರೆ ಯೇಸು ನಂಬಿಕೆ ಇಡಬಹುದು, ನೀವು ನೀಲಿ ಮುಳಿದಿಸಿಕೊಳ್ಳಬಹುದು. ಬರುತ್ತಾ ಪ್ರೇರೆ ನೀವು ದೇವರ ವಾಕ್ಯಕ್ಕೆ ವಿದ್ಯಾರಾಗದೆ ಅವಿದ್ಯರಾಗಿ ಜೀವಿಸ್ತಿರೋ ಪ್ರೇರೆ, ಆಗ ಈ ಪಾಪಗಳು ನಿಮ್ಮಲ್ಲಿ ತೋರಿ ಬರ್ತವೆ. ಈ ಪಾಪದ ಪಶ್ಚಾತ್ತಾಪ ಪಡೆದಿಲ್ಲವೋ, ಆ ಬಿಟ್ಟು ಬಿಡಿದವರು ಪ್ರೇರೆ ಅಂಥವ್ರು ಪರಲೋಕ ಹೋಗುವುದಿಲ್ಲ ಎಂದು ವಾಪಸ್ ಬರುತ್ತೆ. ಅದಕ್ಕೆ ನೀವು ಪರಲೋಕ ಹೋಗಬೇಕಾ? ಕಡೆ ತನಕ ದೇವರ ವಾಕ್ಯ ಓದುವವರು, ದೇವರ ವಿದ್ಯಾರಾಗಿ ನಡೆಯುವುದಾದರೆ ಮಾತ್ರವೇ ನೀವು ಪವಿತ್ರಾತ್ಮನ ಸ್ವರಕ್ಕೆ ವಿದ್ಯಾರಾಗ್ತೀರಿ. ಪವಿತ್ರ ಸ್ವರಕ್ಕೆ ಯಾರು ವಿದ್ಯಾರ್ಥಿ ಅವರಿಗೆ ಪವಿತ್ರ 9 ಫಲಗಳು. ಇಂಥವರ ಮೇಲೆ ಯಾವ ಧರ್ಮಶಾಸ್ತ್ರವು ಯಾರು ಅವರಿಗೆ ಅಪರಾಧ ಇಲ್ಲವಿಲ್ಲ. ಮತ್ತು 24 ಕ್ರಿಸ್ತ ಯೇಸುನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಬಲಾಶೆ ಸಹಿತ ಶಿಲುಬೆಗೆ ಹಾಕಿದವರು. ಪ್ರತಿದಿನ ಪ್ರೇರೆ ನಿಮ್ಮ ಶರೀರ ಅಧೀನ ಸ್ವಭಾವವನ್ನು ಪ್ರೇರೆ ದೇವರ ವಾಕ್ಯ ಓದಿ ವಿದ್ಯಾರಾಗೋದ ಮುಖಾಂತರ ಅದನ್ನು ನಿರಾಕರಿಸಬೇಕು. ಅದನ್ನು ಹಾಗೆ ಮಾಡಿ ಆವಾಗ ಮಾತ್ರ ಪವಿತ್ರಾತ್ಮನೆ ಅಧೀನಾಗಿ ನಡೀತೀರಿ. ಪವಿತ್ರ 9 ಫಲಗಳು ತೋರಲ್ಪಡ್ತವೆ. ಅಂಥವರು ಮಾತ್ರ ರಕ್ಷಣೆ ಹೊಂದುತ್ತಾರೆ. ಹಾಗಾದರೆ ಪ್ರೇರೆ ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ ಫಿಲಿಪ್ಪಿಯರಲ್ಲಿ, ನಿಮ್ಮ ರಕ್ಷಣೆಯನ್ನು ಪ್ರೇರೆ ಕಡೆ ತನಕ ಮನೋಭೀತಿಯಿಂದ ನೋಡಿ ಕಾಪಾಡಬೇಕಾದ ಈ 4 ಸಂಗತಿಗಳನ್ನು ಮಾಡಬೇಕು ಪ್ರೇರೆ. ದೇವರ ಸ್ತೋತ್ರವಾಗಲಿ. ಈ ಸಂಧಿ ನಿಮ್ಮ ಜೊತೆ ಉತ್ತೇಜನ ಆಗುವುದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ. ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸದ ಮುಖಾಂತರವಾಗಿ ಪ್ರತಿಯೊಬ್ಬರು ತಾವು ಒಂದು ರಕ್ಷಣೆಯನ್ನು ಕಡೆ ತನಕ ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಕೃಪೆಯನ್ನು ಕೊಡಿದವ. ಈ ವಾಕ್ಯದ ಪ್ರಕಾರ ಈ 4 ಸಂಘದ ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ದಿನಾಲು ಅಭ್ಯಾಸ ಮಾಡಿಕೊಂಡು ನೀನು ಅವರು ಹೊಂದಿದ ರಕ್ಷಣೆ ಕಡೆ ತನಕ ಉಳಿಸಿಕೊಳ್ಳುವುದಕ್ಕೆ ಕಾಪಾಡಲು ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.